ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಯೂಟ್ಯೂಬ ಸಬ್ಸ್ಕ್ರೈಬರ್ಸ್ಗೆಲ್ಲ ಶರಣಾರ್ಥಿ. ಈಗ ನಾನೊಂದು ವಿಡಿಯೋ ತೊಗೊಂಬಂದಿದ್ದೀನಿ, ಬನ್ನಿ ನೋಡೋಣ. ಎಷ್ಟು ಅದ್ಭುತವಾಗಿದೆ ಇದು ಅಂತಂದರೆ, ಇದು ಬೇಯಿಸೋಂಗಿಲ್ಲ, ಒಗ್ಗರಣೆ ಹಾಕೋಂಗಿಲ್ಲ, ಎಂಥದಿಲ್ಲ ನೋಡಿ. ದಡೀರಂತ 5 ನಿಮಿಷಕ್ಕೆ ಮಾಡ್ಕೊಬೋದು ಇದನ್ನು. ಆ ಥರ ಸಾಂಬಾರು ಜೊತೆಗೆ ಬಂದಿದ್ದೀನಿ. ಇದಕ್ಕೇನು ಹೆಸರು ಅಂತಂದರೆ ಹುಣಸೆ ಹುಳಿ ಅಂತ ಹೆಸರು. ಇದಕ್ಕೆ ಹಸಿ ಹುಣಸೆ ಹುಳಿ ಅಂತ ಹೆಸರು. ಇದಕ್ಕೆ ನೋಡಿ, ಏನೂ ಇಲ್ಲ. ಇದಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಉಪ್ಪು ಇಷ್ಟೇ ಹಾಕಿರೋದು, ಇನ್ನೇನು ಹಾಕಿಲ್ಲ. ಏನಮ್ಮ ಇಟ್ಟರೆ ಬಾಯಿಗೆ ಅಮೃತ ಇಟ್ಟಂಗೆ ಆಗ್ತಾಯಿದೆ. ನೀವು ಮಾಡಿ, ತುಂಬ ಚೆನ್ನಾಗಿದೆ. ಮಾಡ್ಕೊಂಡು ತಿನ್ನಿ ನೀವು. ಬನ್ನಿ, ಈಗ ಮಾಡೋ ವಿಧಾನ ನನಗೆ ಏನೇನು ಹಾಕ್ಕೊಂಡಿರ್ತೀನಿ, ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಸ್ನೇಹಿತರೆ, ನಾನು ಇವತ್ತೊಂದು ವಿಡಿಯೋನ ಜೊತೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ಹಸಿ ಹುಣಸೆ ಹುಳಿ ಜೊತೆ ಬಂದಿದ್ದೀನಿ. ಹಸಿ ಹುಣಸೆ ಹುಳಿ ಅಂತ ಬೇಕಾದ್ರೂ ಹೇಳ್ಬೋದು, ಹಸಿ ಹುಣಸೆ ಗೊಜ್ಜು ಅಂತ ಬೇಕಾದ್ರೂ ಹೇಳ್ಬೋದು. ನೋಡಿ, ಸ್ಟವ್ ಮೇಲೆ ಒಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಮೆಣಸಿನ್ಕಾಯಿ ಹಾಕೋತೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಹಾಕ್ಕೊಂಡಿಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸಣ್ಣ ಉರಿಲಿ ಸೀದಂಗೆ ಹುರ್ಕೊತೀನಿ. ನೋಡಿ ಸ್ನೇಹಿತರೆ, ಸಣ್ಣ ಉರಿಲಿ ಹುರ್ಕೊಂಡಿದ್ದೀನಿ. ಸೀದ್ಬಿಟ್ರೆ ಟೇಸ್ಟ್ ಇರಲ್ಲ, ಅದಕ್ಕೆ ಸೀಸಿಲ್ಲ. ಸಣ್ಣ ಬೆಂಕಿ, ಒಲೆ ಸೌದೆ ಬೆಂಕಿ ಇದ್ದರೆ ಅದರಲ್ಲಿ ಸುಟ್ಕೊಂಡು ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತದೆ. ಎಷ್ಟು ಟೇಸ್ಟ್ ಆಗಿರ್ತದೆ ಅಂದರೆ ಅಷ್ಟು ಟೇಸ್ಟ್ ಆಗಿರ್ತದೆ. ಹೆಲ್ತಿ ಫುಡ್ಡು ಇದು, ಎಣ್ಣೆ ಹಾಕೋಂಗಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರ್ತದೆ ಇದು. ನೀವು ಯಾವಾಗಲಾರು ಒಂದು ಸಲ ಮಾಡ್ಕೊಂಡು ತಿನ್ನಿ ನೋಡಿರಿ. ಜ್ವರ ಬಂದಾಗ, ಸಪ್ಪೆ ಬಾಯಿ ಆಗಿರ್ತದಲ್ಲ, ಅವಾಗ ಇದು ಮಾಡಿಕೊಟ್ರೆ ತುಂಬ ಹಿತವಾಗಿರ್ತದೆ ಬಾಯಿಗೆ. ದಡೀರಂತ ಸಾಂಬಾರಿಲ್ಲ ಅಂದಾಗಲೂ ಬೇಕಾದ್ರೆ ಹಿಂಗೆ ಮಾಡ್ಕೊಬೇಕು, ತುಂಬ ಚೆನ್ನಾಗಿರ್ತದೆ. ತುಂಬ ಸಾರುಗಳು ಮಾಡ್ಬೋದು, ಈ ನೀರು ಸಾರು, ತಿಳಿ ಸಾರು, ಇಂಥವೆಲ್ಲ. ನೋಡಿ ಸ್ನೇಹಿತರೆ, ಮೆಣಸಿನ್ಕಾಯಿ ತಣ್ಣಗಾಗವೆ. ಈಗ ಕಲ್ಲಲ್ಲಿ ಇಲ್ಲಿ ನೋಡಿ, ಮೆಣಸಿನ್ಕಾಯಿ ಚೆನ್ನಾಗಿ ಒಣಗವೆ. ನೀವು ಕೈಲೇ ಕಲಿಸ್ಕೊಬೋದು, ಆದರೂ ಒಂಚೂರು ಕುಟ್ಟಿದ್ರೆ ಎಲ್ಲ ಚೆನ್ನಾಗಿ ಬಿಡುತ್ತಲ್ವ ರಸ, ಹಂಗಾಗಿ ಟೇಸ್ಟ್ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಕುಟ್ಕೊತಾ ಇದ್ದೀನಿ ನಾನು. ಕುಟ್ಟಣಿಗೆ ಹಾಕ್ಕೊಂಡು ಕೈಲೇ ಬೇಕಾರೆಲ್ಲ ಕಲಿಸ್ಕೊಂಡು, ನಾವು ಹಿಂದೆಲ್ಲ ಕೈಲೇ ಕಲಿಸ್ತಾ ಇದ್ದಿದ್ದು. ಈಗಿನವರೆಲ್ಲ ಆಸೈಸ್ಕೋತಾರೆ ಕೈಲಿ ಕಲಿಸಿದ್ರೆ ಎಂಥ ಚೆನ್ನಾಗಿರ್ತದೆ ಟೇಸ್ಟು ಅನ್ನೋದು ಇನ್ನೂ ಜನಕ್ಕೆ ಗೊತ್ತಿಲ್ಲ. ನೋಡಿ, ಈ ಥರ ಕುಟ್ಕೊಳ್ಳೋಣ. ಒಂದು ಸ್ವಲ್ಪ ದದ್ರ ಬದ್ರ ಕುಟ್ಕೋಬೇಕು, ನೈಸಾಗಿ ಕುಟ್ಕೋಬಾರ್ದು. ಮಿಕ್ಸಿಗೆ ಹಾಕೋದು ಚೆನ್ನಾಗಿರಲ್ಲ, ಮಿಕ್ಸಿಗೆ ಹಾಕೋಬಾರ್ದು. ನೀವು ಹಿಂಗೆ ದದ್ರ ಬದ್ರ ಕುಟ್ಕೊಂಡು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ದಪ್ಪ ಅರ್ಚಂಗೆ ಕುಟ್ಕೊಂಡಿದ್ದೀನಿ. ಇದಕ್ಕೆ ಸುಟ್ಕೋತೀನಿ ಒಂದು ಪಾತ್ರೆಗೆ. ನೋಡಿ, ಈ ಥರ ಇರಬೇಕು. ಇದರ ದಿಡ್ಡಿ ಇರಬೇಕು, ನೈಸ್ಗಿರಬೇಕು. ಈಗ ನೋಡಿ, ಒಂದು ಬೆಳ್ಳುಳ್ಳಿ ಗೆಡ್ಡೆ ಹಾಕ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಗೆಡ್ಡೆ ಕುಟ್ಕೊಳ್ಳೋನಿದ್ನಿ. ಒಂದು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸಣ್ಣಗೆ ಇದು ಸ್ವಲ್ಪ ದಬ್ರ ಗೆಜ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ, ಈ ಥರ ಬೆಳ್ಳುಳ್ಳಿನ ದಪ್ಪಕ್ಕೆ ಕುಟ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ನೋಡಿ, ನಾಟಿ ಕೊತ್ತಂಬರಿ ಸೊಪ್ಪು ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು. ಮತ್ತು ನೋಡಿ, ನಾಟಿ ಕರಿಬೇವಿನ ಸೊಪ್ಪು, ಎಳೆ ಕರಿಬೇವಿನ ಸೊಪ್ಪು, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಗೆಜ್ಕೊಂಡ್ರೆ ರಸ ಚೆನ್ನಾಗಿ ಬಿಡುತ್ತಲ್ವ, ಟೇಸ್ಟು ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಸ್ವಲ್ಪ ದಬ್ರ ಗೆಜ್ಕೋತಾ ಇದ್ದೀನಿ. ಇದು ನಮ್ಮ ಅಮ್ಮನ ಕಾಲದಲ್ಲಿ ತುಂಬ ಚೆನ್ನಾಗಿ ಮಾಡೋರು. ನಮ್ಮಮ್ಮ ಬರೀ ಹಿಂಗೆ ಗೆಜ್ಜಿಬಿಟ್ಟು ಬರೀ ಉಪ್ಪು ಖಾರ ಹಾಕಿದ್ರೆ ಅಷ್ಟು ಟೇಸ್ಟ್ ಆಗಿರೋದು ನಮ್ಮ ಅಮ್ಮನ ಕೈಲಿ. ಸಾಂಬಾರು, ಪಲ್ಯ, ಚಟ್ನಿಗಳು ಅಷ್ಟು ತುಂಬ ಚೆನ್ನಾಗಿ ಮಾಡ್ತಿದ್ರು ನಮ್ಮ ಅಮ್ಮನ ಕಾಲದಲ್ಲಿ. ನನಗೆ ಈಗಲೂ ನೆನೆಸ್ಕೊಂಡ್ರೆ ಇದು ಮಾಡ್ತಾಯಿದ್ರೆ ಬಾಯಿ ನೀರು ಬರ್ತಾಯಿದೆ. ನಿಮಗೂ ಹಾಗೆ ಆಗುತ್ತೆ, ನಿಮ್ಮ ಮನೇಲಿ ಮಾಡಿ ನೋಡಿರಿ ಒಂದು ಸಲ, ನಿಮಗೂ ಬಾಯಿ ನೀರು ಬರ್ತಾಯಿರ್ತದೆ. ಸಾಂಬಾರು ಮಾಡ್ತಾಯಿದ್ರೆ ನೀವು. ಹಸಿ ಹುಣಸೆ ಹುಳಿ ಅಂತ ಇದಕ್ಕೆ ಹೆಸರು. ಇದೇನು ಕುದಿಸೋದು ಬೇಡ, ಒಗ್ಗರಣೆ ಬೇಡ, ಎಂಥದ್ದು ಬೇಡ, ಎಲ್ಲ ಹಸಿದೇ ಹಾಕ್ಕೊಂಡಿದ್ದೀನಿ. ಈ ಥರ ಕುಟ್ಕೊಳ್ಳೋದು. ನೋಡಿ ಸ್ನೇಹಿತರೆ, ಈ ಥರ ರಬ್ಬರ್ದಾಗ ಕುಟ್ಕೊಂಡಿದ್ದೀನಿ. ಈ ಈರುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ಗೆಜ್ಕೋತೀನಿ. ಇದನ್ನೇ ಸ್ವಲ್ಪ ಅದು ರಸ ಬಿಡಬೇಕು, ಹಾಗಾದ್ರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಹಸಿ ಈರುಳ್ಳಿನೇ ಹಾಕ್ಕೊಂಡಿದ್ದೀನಿ, ಒಗ್ಗರಣೆ ಏನಿಲ್ಲ. ಇದನ್ನು ಹೀಗೆ ಸ್ವಲ್ಪ ಚೂರು ರಸ ಬಿಡೋಂಗೆ. ನಾವು ಮಜ್ಜಿಗೆ ಗೆಜ್ಜೆ ಹಾಕ್ತೀವಲ್ಲ, ಹಾಗೆ ಹಿಂದೆಲ್ಲ ನಾವು ಮಸಾಲೆ ಮಜ್ಜಿಗೆ ಅಂತ ಮಾಡ್ತಿದ್ದೋ. ನೀರು ಮಜ್ಜಿಗೆ ನಾವು ನೀರಿನಂಗೆ ಇರೋದು. ಹಿಂಗೆ ಈರುಳ್ಳಿ ಗೆಜ್ಜೆ ಹಾಕಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕಿ ನೀವು ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರೋದು ಅಂತೀರ. ಒಂಚೂರು ಶುಂಠಿ ಗೆಜ್ಜೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೇ ಸಾಕಿದೆ. ನೋಡಿ ಸ್ನೇಹಿತರೆ, ಈಗ ಆಗಿದೆ. ಈ ಥರ ಸ್ವಲ್ಪ ಹಾಗೇನೆ ಒಂದು 2-3 ಏಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಇದನ್ನು ತೆಗೆದು ಪಾತ್ರೆಗೆ ಹಾಕ್ಕೊಂಡು ಹುಣಸೆ ಹಣ್ಣು ಹಾಕ್ಕೊಂಡು ಕಲಸೋಣ. ಈಗ ಇದ್ರದ್ದು ಗುಂಡು ಕಲ್ಲು ಒಡೆದೋಗಿದೆ. ಹಿಂಗೆ ಸೆಲ್ಫ್ ಮೇಲೆ ಇಟ್ಬಿಟ್ಟು ಕೆಳಗೆ ಉಳ್ಳಿದ ತಕ್ಷಣ
2 ತುಂಡಾಗೋಯ್ತು. ಅದಕ್ಕೋಸ್ಕರ ನಾನು ಇದು ನೋಡಿ, ಈ ಕಲ್ಲು ನಮ್ಮ ಅತ್ತೆ ಕಾಲದ್ದು, ನಮ್ಮ ಅತ್ತೆಯವ್ರ ಅತ್ತೆ ಮಡಗಿದ್ದೇನೋ ಆ ಕಾಲದಿಂದನೂ ಇದೆ ನೋಡಿ. ಇದು ಎಷ್ಟು ಚೆನ್ನಾಗಿ ಕುಟ್ಕೊಳ್ಳೋಕ್ಕೆ ಕುಟಾಣಿ ಕಲ್ಗೆ. ಈಗ ಅದೇ ಈ ಕಡೆ ಆಗುತ್ತೆ, ಈ ಕಡೆ ಆಗಲ್ಲ, ಈ ಕಡೆ ಆಗುತ್ತೆ, ಇದರಲ್ಲೇ ಕುಟ್ಕೊತೀನಿ. ಈಗ ನೋಡಿ ತೆಗೆದು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಕುಟ್ಟಿಸಿದೆ ದಬ್ರವ. ಈಗ ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಈಗ ನನಗೆ ಎಷ್ಟು ಬೇಕು ಹುಳಿಗೆ ಅಷ್ಟೇ ಒಂದು ಚಿಕ್ಕದು ನಿಂಬೆ ಹಣ್ಣು ಅಷ್ಟಪ್ಪ ನೆನೆಸ್ಕೊಂಡಿದ್ದೀನಿ, ನೆಂದಿದೆ. ಇದನ್ನು ಕಲಿಸ್ಬಿಟ್ಟು ನೋಡಿ ಈ ಥರ ಕಲಿಸ್ಕೋಬೇಕು. ಹುಳಿ ಬರುತ್ತಲ್ವ, ಹುಳಿ ಹಾಕ್ಕೊಳ್ಳೋಣ. ಈ ಥರ ಸಿದ್ರೆ ತೆಕ್ಕೊಂಡು ಬರೀ ನೀರಂತದ್ದು ಹಾಕ್ಕೊಳ್ಳೋಣ. ನೋಡಿ ಈ ಥರ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಏನು ಮಾಡೋಣ, ಇದನ್ನು ಚೆನ್ನಾಗಿ ಈ ಥರ ಹಿಂಗೆ ಮಾಡಬೇಕು. ಹಿಂಗೆ ಮಾಡಿದ್ರೆ ಚೆನ್ನಾಗಿ ರಸ ಬಿಡುತ್ತಲ್ಲ, ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಇದನ್ನು ಹಾಗೆ ಮೆಣಸಿನ್ಕಾಯಿ ಕಲ್ಸೋಕೋದ್ರೆ ಕೈ ಉರಿತದೆ ಕಲಿಸ್ತಾ ಇದ್ದವ್ರಿಗೆ. ಈ ಥರ ಹುಣಸೆ ಹಣ್ಣಿನ ನೀರು ಉಪ್ಪು ಹಾಕ್ಕೊಂಡು ಕಲಸಿ ಏನೂ ಆಗೋಲ್ಲ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಉಪ್ಪು ನೋಡಿ ಹಾಕ್ಕೊಳ್ಳೋಣ, ಎಷ್ಟು ಬೇಕು ಅಷ್ಟು ಬೇಕು ನೋಡಿ ಹಾಕ್ಕೊಳ್ಳೋಣ. ಹಿಂಗೆ ಕಲಿಸ್ಕೊಂಡು ಉಪ್ಪು ಹುಣಸೆ ಹಣ್ಣು ಹಾಕಿದ್ರೆ ಕೈ ಉರಿಯಲ್ಲ. ಮೆಣಸಿನ್ಕಾಯಿ ಕಲಸಿದ್ರೂ ಈ ಥರ ಹಿಂಗೆ ಕಲಿಸ್ಕೊಳ್ಳೋದು. ಇನ್ನೂ ಒಂದು 2-3 ಥರ 4-5 ಥರ ಬರುತ್ತೆ, ನಿಮಗೆ ಮಾಡಿ ಹೇಳ್ಕೊಡ್ತೀನಿ, ನಾನು ತೋರಿಸ್ಕೊಡ್ತೀನಿ. ಈ ಉಪ್ಸಾರು ಅಂತ ಮಾಡ್ತೀವಲ್ಲ, ಉಪ್ಸಾರನೂ ಈ ಥರ ಕಲಸೋ ಉಪ್ಸಾರು, ತಟ್ಟೆಗೆ ಕಿವುಚ್ಕೊಳ್ಳೋದು ಅಂತ ಆ ಉಪ್ಸಾರು ಹೆಸರು. ಅದನ್ನು ಏನು ಮಾಡಬೇಕು ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಅದು ಯಾವ್ಯಾವ ಸಾರಲ್ಲಿ ಯಾವ್ಯಾವುದು ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ನೋಡಿ ಕಲಸಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟ್ ನೋಡ್ತೀನಿ ಒಂಚೂರು, ಏನು ಬೇಕು ಅಂತ. ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ. ಬಾಯಿಗೆ ಏನು ಹಿತ ಕೊಡ್ತಾಯಿದೆ ಅಂದರೆ ಅಷ್ಟು ಹಿತ ಕೊಡ್ತಾಯಿದೆ. ಖಾರನೂ ಜಾಸ್ತಿ ಇಲ್ಲ, ಹುಳಿನೂ ಜಾಸ್ತಿ ಇಲ್ಲ, ಉಪ್ಪು ಜಾಸ್ತಿ ಇಲ್ಲ, ಕರೆಕ್ಟಾಗಿದೆ ನೋಡಿ. ಈ ಥರ ನಾನು ಇನ್ನೂ 3-4 ಥರ ಸಾಂಬಾರು ಮಾಡ್ತೀನಿ. ಹುರುಳಿ ಸಾಂಬಾರು ಯಾವ್ದು ಕಟ್ಟಿಬಿಡ್ತದೆ ಅದರಲ್ಲಿ ತುಂಬ ಚೆನ್ನಾಗಿರ್ತದೆ. ಇದೇ ಥರ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ನಿಂಬೆಹಣ್ಣಿಗಿಂತ ಹುಣಸೆಹಣ್ಣು ಟೇಸ್ಟ್ ಚೆನ್ನಾಗಿ ಕೊಡ್ತದೆ. ಇದನ್ನು ತಟ್ಟೆಗೆ ಒಂದು ಬಟ್ಲಿಗೆ ಸಾಂಬಾರು ಹಾಕೊಂಡ್ಬಿಟ್ಟು ಕಾಳು ಹಾಕೋಬಾರ್ದು, ಬರೀ ಕಟ್ಟು ಹಾಕೋಬೇಕು. ಕಟ್ಟು ಹಾಕೊಂಡು ಇದೇ ಥರ ಕಲಿಸ್ಬೇಕು ಕುಟ್ಬಿಟ್ಟು. ಎಷ್ಟು ಚೆನ್ನಾಗಿರ್ತದೆ ಅಂದರೆ ಇದಕ್ಕಿಂತ ಸೂಪರಾಗಿರ್ತದೆ ಅದು. ಅದು ಯಾವ್ಯಾವ ಸಾರಲ್ಲಿ ಅಂದರೆ ಕಟ್ಟಿಬಿಡೋದು, ಹುರುಳಿ ಕಟ್ಟಿಬಿಡ್ತದೆ, ಅಲಸಂದೆ ಕಟ್ಟಿಬಿಡ್ತದೆ, ಹೆಸರು ಕಾಳು ಕಟ್ಟಿಬಿಡ್ತದೆ, ತೊಗರಿಬೇಳೆ ಕಟ್ಟಿಬಿಡ್ತದೆ. ಈ ಥರ ಕಟ್ಟಿಬಿಡ ಅಂಥವಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ, ಸೂಪರಾಗಿರ್ತದೆ. ನೋಡಿ ನೀವು ಮಾಡಿ ಏನು ಅನ್ನಿಸ್ತದೆ ಹೇಳಿ. ಹೊಸಬರು ನೋಡ್ತಾಯಿದ್ರೆ ಇಷ್ಟ ಆಯಿತಾ, ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆಲ್ಲ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕು, ಶೇರು, ಕಮೆಂಟು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಹೊಸಬರು ಎಲ್ಲರೂ ಕಮೆಂಟ್ ಹಾಕಿ ಸಪೋರ್ಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ಯಾವ ಥರ ಅಡುಗೆಗಳು ತುಂಬ ಅಡುಗೆ ಇದ್ದಾವೆ, ನಾನು ಎಲ್ಲ ಮಾಡಿ ಹಾಕ್ತೀನಿ. ಇನ್ನು ಇಷ್ಟೊತ್ತು ತನಕ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ನೆಕ್ಸ್ಟ್ ಇನ್ನೂ ಸೂಪರ್ ವೀಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು. ನೀವು ಮಾಡ್ಕೊಂಡು ನಿಮ್ಮ ಮನೆಗಳಲ್ಲಿ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ಹಾಕೋದು ಮರಿಬೇಡಿ, ನಾನು ಕಾಯ್ತಾ ಇರ್ತೀನಿ. ನೋಡಿ ಸ್ನೇಹಿತರೆ, ನಮ್ಮ ಹುಡುಗರು ಊಟ ಹಾಕ್ಕೊಡ್ತಾಯಿದ್ದೀನಿ. ಈಗ ಎಷ್ಟು ಚೆನ್ನಾಗಿದೆ ಸಾಂಬಾರು ಅಂದರೆ ಅನ್ನೋದ್ಮೇಲೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಭಾರಿ ಅದ್ಭುತವಾಗಿ ಘಮ 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 ಅಂತ ಇದೆ. ಮಕ್ಕಳಿಗೆ ಕೊಡ್ತಾಯಿದ್ದೀನಿ, ಕಲಿಸ್ಕೊಟ್ರೆ ಚೆನ್ನಾಗಿ ತಿನ್ಕೊತಾರೆ.